ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಐಡೆಂಟಿಫಿಕೇಷನ್ ಮಾಡಿದ್ದೀವಿ, ಈ ಒಂದು ಟ್ರೇಡನ್ನು ಮಾಡಲು ಕಾರಣಗಳೇನು ಎಂಬುದನ್ನು ಸಂಪೂರ್ಣವಾಗಿ ಇಂಚಿಂಚಾಗಿ ತಿಳಿಸಿಕೊಡಲಾಗುತ್ತದೆ. ಇನ್ನೂ ಕೂಡ ಯಾವುದೇ ಥರದ ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ. ಈ ಒಂದು ಟ್ರೇಡನ್ನು ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಗಮನಿಸಿ. ಇಲ್ಲಿ ನೋಡಿ, ಟೈಮನ್ನು ಕೂಡ ಗಮನಿಸಿ. 6:44 ನೋಡಿ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಮಾರ್ಕ್ ಮಾಡಿ ಲೈವಲ್ಲಿ ಕೊಟ್ಟಿರುವಂಥದ್ದು ಬಂಧುಗಳೇ. ಲೈವ್ ಮಾರ್ಕೆಟಲ್ಲಿ ನೋಡಿ, ಇಲ್ಲೂ ಕೂಡ ಚೆಕ್ ಮಾಡಿ. ಅದು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಮಾತ್ರ ಹಾಕಿರುವಂಥದ್ದು. ಇದನ್ನು ನೋಡಿ, ಇಲ್ಲಿ ಏನಂತ ಹಾಕಿದ್ದೀವಿ, ಚೆಕ್ 4 hour and 15 minutes ಫಾರ್ ಲಕ್ಷ್ಮಣ ರೇಖೆ ಅನ್ನೋದನ್ನ ಲೈವ್ ಮಾರ್ಕೆಟ್ನಲ್ಲಿ ಮಾರ್ಕ್ ಮಾಡಿ, ಜೊತೆಗೆ ಲೈವಲ್ಲಿ ಎಷ್ಟು ಹವರ್ ಚಾರ್ಟನ್ನು ನೋಡಬೇಕು, ಯಾವ ನಿಮಿಷದಲ್ಲಿ ಇನ್ನೊಂದು ಚಾರ್ಟನ್ನು ನೋಡಬೇಕು ಅನ್ನೋದನ್ನ ಲೈವ್ ಮಾರ್ಕೆಟ್ನಲ್ಲಿ ಮಾರ್ಕ್ ಮಾಡಿ ನೋಡಿ. ಇಲ್ಲಿ ಎಂಟ್ರಿಯನ್ನು ಎಲ್ಲಿ ತೆಗೆದುಕೊಳ್ಳಬೇಕು ಅನ್ನೋದನ್ನ ಲೈವಲ್ಲಿ ಕೊಟ್ಟಿರೋವಂಥದ್ದು. ಕರೆಕ್ಟಾ? ಯಾರು ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಲೈವಲ್ಲಿ ಮಾರ್ಕ್ ಮಾಡಿ ಕೊಡಲಾಗಿದೆ. ಅರ್ಥ ಆಗ್ತದೆ? ವೆರಿ ಸಿಂಪಲ್ ಬಂಧುಗಳೇ, ನೋ ಕಾಂಪ್ಲಿಕೇಟೆಡ್. ನೋಡಿ, ಕೋರ್ಸನ್ನು ತೊಗೊಂಡಿದ ತಕ್ಷಣವೇ ಕೂಡ ಯಾರನ್ನೂ ಕೂಡ ಎಕ್ಸ್ಪರ್ಟ್ ಆಗೋದಿಲ್ಲ. ಸ್ಟೂಡೆಂಟ್ಗಳು ಅವ್ರಿಗೆಲ್ಲ ಸಪೋರ್ಟ್ ಬೇಕಾಗುತ್ತೆ. ಆ ಒಂದು ಸಪೋರ್ಟನ್ನು ನಾವು ಲೈವ್ ಮಾರ್ಕೆಟಲ್ಲಿ ಈ ಒಂದು ಸ್ಟೂಡೆಂಟ್ ಗ್ರೂಪಲ್ಲಿ ನಾವು ಪ್ರತಿಯೊಂದನ್ನು ಕೂಡ ನಾವು ಏನನ್ನ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗುತ್ತದೆ ಅದನ್ನು ಲೈವ್ ಮಾರ್ಕೆಟ್ನಲ್ಲಿ ಮಾರ್ಕ್ ಮಾಡಿ ಕೊಡಲಾಗಿದೆ. ಯಾರಿಗಾದ್ರೂ ಕೋರ್ಸ್ಗೆ ಇಂಟ್ರೆಸ್ಟ್ ಇತ್ತಂದರೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ, ಅಥವಾ ನಾನು ಇವಾಗ ಕೊಡ್ತೀನಿ ನೋಡಿ, ನಂಬರು 9980423938 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಸಿಂಪಲ್ ಆಗಿರುತ್ತೆ. 3 ಸ್ಟ್ರಾಟಜಿ ಇರುತ್ತೆ ಅಷ್ಟೇ. ಓಕೆನಾ? ಸ್ಟೂಡೆಂಟ್ ಗ್ರೂಪಲ್ಲಿ ಏನನ್ನ ಕೊಡಲಾಗಿದೆ ಅನ್ನೋದನ್ನ ನೋಡಿದ್ದಾಯಿತು. ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ನ ಮಾಡಿದ್ದೀವಿ ಅಂದರೆ ವೆರಿ ಸಿಂಪಲ್ ಬಂಧುಗಳೇ. ಮೊದಲನೇದಾಗಿ ನೋಡಿ, ಇಲ್ಲಿ ಈ ಪಾಯಿಂಟನ್ನು ಗಮನಿಸಿ. ಈ ಪಾಯಿಂಟ್ ಇದ್ರ ಕೆಳಗಡೆ ಗಮನಿಸಿ. ನೋಡಿ, ಇಲ್ಲಿ ಇದು ಯಾವ ಥರ ಇದೆ ನೋಡಿ, ಇದನ್ನು ಗಮನಿಸಿ. ಇದು ಫಸ್ಟ್ ಪಾಯಿಂಟ್. ಇದ್ರ ಒಳಗಡೆ ಆಕ್ಟಿವಿಟೀಸ್ನ ಗಮನಿಸಿ. ಮಾರ್ಕೆಟ್ ಆಕ್ಟಿವಿಟೀಸ್ ಎಲ್ಲರೂ ಕೂಡ ಈ ಒಂದು ಝೋನನ್ನು ಸಿಂಪಲ್ ಆಗಿರುತ್ತೆ. ನಮ್ಮ ಟ್ರೇಡಿಂಗ್ ಆಕ್ಟಿವಿಟೀಸ್ ಎಲ್ಲ ಇನ್ನು ಎಂಟ್ರಿನೂ ಕೂಡ ತೊಗೊಂಡಿಲ್ಲ, ಎಂಟ್ರಿಗೋಸ್ಕರ ವೆಯ್ಟಿಂಗು. ನೋಡಿ, ಈ ಒಂದು ಝೋನನ್ನು ಮಾರ್ಕೆಟು ಬ್ರೇಕೌಟ್ ಆಗೋದಕ್ಕೆ ಹೋಗಿದೆ. ತುಂಬಾ ಇಂಪಾರ್ಟೆಂಟ್ ಇದು. ಬ್ರೇಕೌಟ್ ಆಗೋದಕ್ಕೆ ಹೋಗಿ ಬ್ರೇಕೌಟ್ ಆಗಲು ಸಾಧ್ಯವಾಗಿಲ್ಲ. ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಈ ಒಂದು ಏರಿಯಾನ ಬ್ರೇಕೌಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೈ ಮಾಡೋದಕ್ಕೆ ಬಂದಿದ್ದಾರೆ. ಬಟ್ ಆದರೆ ಇಲ್ಲಿ ಬ್ರೇಕೌಟ್ ಆಗಿದ ತಕ್ಷಣ ಫರ್ದರ್ ಪ್ರೈಸ್ ಮೇಲೆ ಹೋಗಬೇಕಾಗಿತ್ತು. ಫರ್ದರ್ ಪ್ರೈಸ್ ಮೇಲೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದನ್ನು ಫಾಲ್ಸ್ ಸಿಗ್ನಲ್ ಅಂತ ಕರಿತೀವಿ. ಇದು ಫಸ್ಟ್ನೇದು. ಜೊತೆಗೆ ಎರಡನೇದು ವೆರಿ ಸಿಂಪಲ್ ಬಂದಿಲ್ಲ. ಎರಡನೇದು ನೋಡಿ, ಪ್ರೈಸ್ ಇಲ್ಲೊಂದು ಬಿಗ್ ಕ್ಯಾಂಡಲ್ ಬಂದಿದೆ. ಈ ಥರ ಕ್ಯಾಂಡಲ್ ಬಂದಾಗ ಮೋಸ್ಟ್ ಆಫ್ ದಿ ರಿಟೇಲ್ ಪೀಪಲ್ಲು ತುಂಬ ಜನ ಈ ಕ್ಯಾಂಡಲ್ನ ನೋಡ್ಬಿಟ್ಟು ಬೈ ಮಾಡ್ತಾ ಇರ್ತಾರೆ. ಓಕೆನಾ? ಇದಾದಮೇಲೆ ಈ ಕ್ಯಾಂಡಲ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ಬೈ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇದಾದಮೇಲೆ ಈ ಕ್ಯಾಂಡಲ್ಲು ಬಂದ್ಬಿಡುತ್ತೆ ನೋಡಿ. ಓಹೋ, ಪ್ರೈಸು ಇದೊಂದು ಲೆವೆಲ್ಲಿಂದ ಮಾರ್ಕೆಟ್ ಬಂದಿದೆ, ಒಳ್ಳೆ ಕ್ಯಾಂಡಲ್ಲು. ಅದಾದಮೇಲೆ ಇದು ಮಾರ್ಕೆಟಲ್ಲಿ ಬ್ರೇಕೌಟ್ ಆಗಿರೋ ಕ್ಯಾಂಡಲ್ಲು. ಬೈ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಕೂಡ ಬೈ ಮಾಡ್ತಾ ಇರ್ತಾರೆ. ಬಟ್ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಬಂಧುಗಳೇ. ಇದು ಎರಡನೇದು. ಫಸ್ಟ್ನೇ ಪಾಯಿಂಟು ಆವಾಗಲೇ ಹೇಳಾಗಿದೆ. ಇದು ಎರಡನೇದು. ಇಲ್ಲೇ ಇರುವಂಥದ್ದು ಟ್ವಿಸ್ಟ್. ಆಮೇಲೆ ತುಂಬಾ ಅಮೂಲ್ಯವಾದದ್ದು ನೋಡಿ, ಈ ಕ್ಯಾಂಡಲ್ನ ನೋಡಿ ಬೈ ಮಾಡಿದರೆ ಪರವಾಗಿಲ್ಲ. ಬಟ್ ಏನಾದರೂ ನೀವು ಇದನ್ನು ಈ ಕ್ಯಾಂಡಲ್ನ ಏನಾದ್ರೂ ನೋಡ್ಬಿಟ್ಟು ಬೈ ಮಾಡ್ತಂದರೆ ಖಂಡಿತ ನಾವು ಕಂಪ್ಲೀಟಾಗಿ ಟ್ರಾಪ್ ಆಗ್ತೀವಿ. ಒಂದನೇದು ಇಲ್ಲಿ ಬ್ರೇಕೌಟ್ ಆಗೋದಕ್ಕೆ ಹೋಗಿದೆ, ಬ್ರೇಕೌಟ್ ಆಗೋದಕ್ಕೆ ಆಗಿಲ್ಲ, ಬ್ರೇಕೌಟ್ ಫೇಲ್ಯೂರ್ ಆಗಿದೆ, ಫಾಲ್ಸ್ ಬ್ರೇಕೌಟ್ ಆಗಿದೆ. ಓಕೆನಾ? ಫಾಲ್ಸ್ ಬ್ರೇಕೌಟ್. ಎರಡನೇದು ಟ್ರ್ಯಾಪ್.
ಓಕೆನಾ. ಎರಡನೇದು ಟ್ರಾಪ್. ಇಲ್ಲಿ ಇನ್ನೊಂದಿದೆ, ಮೂರನೇದು. ನೋಡಿ, ತುಂಬ ಅಮೂಲ್ಯವಾದದ್ದು ಬಂಧುಗಳೇ ಇದೆಲ್ಲ ಟ್ರೇಡಿಂಗಲ್ಲಿ. ಆಮೇಲೆ ಟ್ರೇಡನ್ನು ಎಲ್ಲರೂ ಮಾಡ್ತಾರೆ ಬಂಧುಗಳೇ. ನಾವು ಹೇಗೆ ಮಾಡ್ತೀವಿ, ಎಷ್ಟು ವಿಭಿನ್ನವಾಗಿ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯವಾದದ್ದು. ಓಕೆನಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಟ್ರೇಡನ್ನು ಪ್ರಪಂಚದಲ್ಲಿ ಎಲ್ಲರೂ ಮಾಡ್ತಾರೆ, ಅದರಲ್ಲೇನು ದೊಡ್ಡ ವಿಷಯ ಅಲ್ಲ. ಬಟ್ ನಾವು ಹೇಗೆ ಮಾಡ್ತೀವಿ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ, ನಮ್ಮ ಅನಾಲಿಸಿಸ್ ಯಾವ ಥರ ಇರುತ್ತೆ, ಅದ್ರ ಮೇಲೆ ನಿಮ್ಮ ಟ್ರೇಡಿಂಗ್ ಟೆಕ್ನಿಕ್ಕು ಜೊತೆಗೆ ನಿಮ್ಮ ರಿಸ್ಕ್ ರಿವಾರ್ಡು ಜೊತೆಗೆ ನೀವು ಲಾಂಗ್ ರನ್ನಲ್ಲಿ ಉಳಿತೀರಾ ಇಲ್ವಾ ಅನ್ನೋದ್ರ ಮೇಲೆ ಏನಾಗುತ್ತೆ, ಕುಂತಿರುತ್ತೆ ನಿಮ್ಮ ಅನಾಲಿಸಿಸ್. ಓಕೆನಾ. ಇಲ್ಲಿ ನಾವು ಟ್ರೇಡ್ ಮಾಡ್ತಾ ಇರೋದು ನಾಲೆಡ್ಜಿಂದ ಅಲ್ಲ, ಇನ್ಫಾರ್ಮೇಷನ್ನ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಮೂರನೇ ಪಾಯಿಂಟಿಗೆ ಬರೋಣ. ನೋಡಿ, ಈ ಕ್ಯಾಂಡಲ್ನ ನೋಡಿ ಬೈ ಮಾಡಿದವ್ರಿಗೆ ಪರವಾಗಿಲ್ಲ. ಎರಡನೇದು ಅರ್ಥ ಮಾಡ್ಕೊಳ್ಳಿ, ಇದೊಂದು ಬ್ರೇಕೌಟ್ ಆಗ್ತದೆ ಅಂತ ಹೇಳ್ಬಿಟ್ಟು, ಅಂದರೆ ಕಂಪ್ಲೀಟಾಗಿ ಮಾರ್ಕೆಟ್ ಇಲ್ಲಿ ಫುಲ್ ಹಾಲ್ಟಿಂಗ್ ಆಗಿದೆ. ಈ ಲೆವೆಲಲ್ಲಿ ಹಾಲ್ಟಿಂಗ್ ಆಗಿದೆಯಲ್ಲ, ಈ ಲೆವೆಲ್ನ ಮಾರ್ಕೆಟು ಏನಾಗ್ತದೆ, ಒಂದು ಲೆವೆಲ್ನ ಬ್ರೇಕ್ ಆಗ್ತದೆ ಅಂತ ಹೇಳ್ಬಿಟ್ಟು ನೋಡಿ, ಬ್ರೇಕ್ ಆಗೋ ಥರ ಇದನ್ನು ಈ ಕ್ಯಾಂಡಲ್ನ, ಇದೊಂದು ಕ್ಯಾಂಡಲ್ಲು ಮತ್ತು ಇದೊಂದು ಕ್ಯಾಂಡಲ್ಲು, ಈ ಎರಡು ಕ್ಯಾಂಡಲ್ನ ಕ್ರಿಯೇಟ್ ಮಾಡಿದ್ದಾರೆ. ಮೂರನೇದು ಕ್ರಿಯೇಟ್ ಅಂತ ಕರಿತೀವಿ. ಯಾರು? ಬಿಗ್ ಪ್ಲೇಯರ್. ಓಕೆನಾ, ಕ್ರಿಯೇಟ್ ಮಾಡಿದ್ದಾರೆ. ಓಕೆನಾ. ನಾಲ್ಕನೇದು, ಈ ಕ್ಯಾಂಡಲ್ನ ನಾವು ಏನಂತ ಕರಿತೀವಿ ಅಂದರೆ, ವೆರಿ ಸಿಂಪಲ್ ಬಂಧುಗಳೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೀಟೇಲ್ ಮೈಂಡ್ಸೆಟ್ಟಲ್ಲಿ ಇರಬೇಡಿ, ಯಾವಾಗ್ಲೂ ಬಿಗ್ ಪ್ಲೇಯರ್ ಮೈಂಡ್ಸೆಟ್ಟಲ್ಲಿರಿ. ನಿಮ್ಗೆ ಆವಾಗ ಪ್ರತಿಯೊಂದೂ ಗೊತ್ತಾಗುತ್ತೆ. ಓಕೆನಾ. ಬಿಗ್ ಪ್ಲೇಯರ್ ಮೈಂಡ್ಸೆಟ್ಟಲ್ಲಿರಿ. ಬಿಗ್ ಪ್ಲೇಯರ್ ಮೈಂಡ್ಸೆಟ್ಟಲ್ಲಿ ಇತ್ತಂದಾಗ ನಿಮಗೆ ಖಂಡಿತ ಪ್ರತಿಯೊಂದನ್ನು ಗೊತ್ತಾಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ, ಈ ಕ್ಯಾಂಡಲ್ನ ಬಿಗ್ ಪ್ಲೇಯರ್ ಜೊತೆಗೆ ಈ ಒಂದು ಸೈಡ್ ವೇಸ್ ಝೋನ್ ಇತ್ತಲ್ಲ, ಈ ಸೈಡ್ ವೇಸ್ ಝೋನಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಬಂದರೆ ಏನಾಗುತ್ತೆ, ಮಾರ್ಕೆಟ್ ಫರ್ದರ್ ಮೇಲೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬೈ ಮಾಡ್ತಾ ಇರ್ತಾರೆ. ರೀಟೇಲ್ ಮೈಂಡ್ಸೆಟ್ ಅದು. ಈ ಥರ ಮೈಂಡ್ಸೆಟ್ನ ತಿಳ್ಕೊಂಡಿರ್ತಾರೆ ಬಿಗ್ ಪ್ಲೇಯರು. ಅವರೇನು ಮಾಡ್ತಾರೆ, ಈ ಒಂದು ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ತಾರೆ, ಜೊತೆಗೆ ಈ ಕ್ಯಾಂಡಲ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಯಾವಾಗ ಈ ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ತಾರೆ, ರೀಟೇಲ್ ಪೀಪಲ್ಲು ತುಂಬ ಜನ ಬಂದು ಬೈ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಅರ್ಥ ಆಗ್ತದೆಯಾ? ತುಂಬ ಜನ ಬೈ ಮಾಡ್ತಾರೆ, ಅವರೆಲ್ಲ ಬಂದು ಇಲ್ಲಿ ತಗಲಾಕೊಂಡ್ಬಿಡ್ತಾರೆ, ಕಂಪ್ಲೀಟಾಗಿ ತಗಲಾಕೊಂಡಿದ್ದಾರೆ. ಆಮೇಲೆ ಎರಡನೇದು ನೋಡಿ, ಎಂಟ್ರಿನ ಸ್ಟಿಲ್ ತೊಗೊಂಡಿಲ್ಲ. ಎರಡನೇದು ಅದನ್ನು ಕೂಡ ಹೇಳ್ತೀನಿ. ಈ ಒಂದು ಕ್ಯಾಂಡಲ್ನ ನಾವೇನಂತ ಕರಿತೀವಿ ಅಂದರೆ, ಆಪ್ರೇಟರ್ಸು ಆಪ್ರೇಷನ್ ಮಾಡಿರೋವಂಥ ಕ್ಯಾಂಡಲ್. ಈ ಏರಿಯಾದಲ್ಲಿ ಆಪ್ರೇಷನ್ ಮಾಡಿದ್ದಾರೆ. ಈ ಕ್ಯಾಂಡಲ್ಗಳನ್ನ ಚೂ ಬಿಟ್ಟು ರೀಟೇಲ್ ಪೀಪಲ್ನ ಹಿಡ್ದಾಕಿದ್ದಾರೆ, ಚೂ ಬಿಟ್ಟಿದ್ದಾರೆ. ಅಂದರೆ ಆಪ್ರೇಟರ್ ಕ್ಯಾಂಡಲ್, ಇದನ್ನು ಚೂ ಬಿಟ್ಟಿದ್ದಾರೆ, ಚೂಮ್ ಅಂತಾರ. ಓಕೆನಾ, ಅರ್ಥ ಆಯ್ತಲ್ಲ. ಇದ್ರ ಜೊತೆಗೆ ಮಾರ್ಕೆಟ್ ನೋಡಿ, ಈ ಒಂದು ಏರಿಯಾನ ಬ್ರೇಕ್ಔಟ್ ಆಗಿದೆ. 5ನೇ ಪಾಯಿಂಟ್ ಇದು. ಏನಾದ್ರೂ ಪ್ರೈಸ್ ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿದೆ, ರೀಟೆಸ್ಟ್ ಕೂಡ ಆಗಿದೆ. ಇವಾಗ ಪ್ರೈಸ್ ಫರ್ದರ್ ಹೀಗೆ ಮೇಲಕ್ಕೆ ಹೋಗ್ಬಿಡ್ಬೇಕು ಬಂಧುಗಳೇ. ನೋಡಿ, ನಮ್ಮ ಎಂಟ್ರಿ ಪಾಯಿಂಟ್ ಎಲ್ಲಿದೆ, ಇಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ಇನ್ನೂ ಎಂಟ್ರಿ ತೊಗೊಂಡಿಲ್ಲ. ನೋಡಿ, 5ನೇದು ತುಂಬ ಅಮೂಲ್ಯವಾದದ್ದು. ನೋಡಿ, ಇಷ್ಟೊಂದು ಇನ್ಡೆಪ್ತಾಗಿ ಯಾರನ್ನು ಕೂಡ ಲೈವಲ್ಲಿ ತಿಳಿಸ್ಕೊಡೋದಿಲ್ಲ. ನೋಡಿ, ಈ ಒಂದು ಬ್ರೇಕ್ಔಟ್ ಆಗಿದ್ದಾಗ ಒಂದು ರೀಟೆಸ್ಟ್ ಅಂತ ಬರುತ್ತೆ. ರೀಟೆಸ್ಟ್ ಆಗಿಬಿಟ್ಟು ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ನೋಡಿ, ಇಲ್ಲಿ ಬೈ ಮಾಡಿರೋ ಅಂಥವ್ರು ಅವ್ರಿಗೆ ಎಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಜಾಗ ಇದು. ರೀಟೆಸ್ಟ್ ಆಗಿ ಮೇಲೆ ಹೋಯ್ತಂದ್ರೆ ಇನ್ನೂ ವೆರಿ ಗುಡ್. ಜೊತೆಗೆ ಇನ್ನು ಯಾರು ಈ ಕ್ಯಾಂಡಲ್ಗಳನ್ನ ನೋಡಿ ಬೈ ಮಾಡಿರಲ್ಲ, ಅವರು ಇಲ್ಲಿ ಬೈ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಡುತ್ತೆ. ಇದೇನಾದ್ರೂ ಪ್ರೈಸು ಹೀಗೆ ಮೇಲೆ ಹೋದರೆ ಪರವಾಗಿಲ್ಲ. ಅಕಸ್ಮಾತಾಗಿ ಏನಾದ್ರೂ ಇದು ಪ್ರೈಸು ನೋಡಿ, ರೀಟೆಸ್ಟ್ ಬ್ರೇಕ್ಔಟ್ ಆಗಿದೆ, ರೀಟೆಸ್ಟ್ ಆಗುತ್ತೆ, ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಇದು ನನ್ನ ಪ್ರಕಾರ 100% ಆಗೋದಿಲ್ಲ. ಯಾಕೆ ಅಂದರೆ ನಾವೊಂದು ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀವಿ. ಅದೇನು ಅಂತ ಹೇಳ್ತೀನಿ. ನೀವೆಲ್ಲ ಅನ್ಕೊತಾ ಇದ್ದೀರಾ ಇದು ರೀಟೆಸ್ಟ್ ಅಂತ, ಬಟ್ ನನ್ನ ಪ್ರಕಾರ ಇದು ರೀಟೆಸ್ಟ್ ಅಲ್ಲ. ಇದನ್ನು ಮಾರ್ಕೆಟಲ್ಲಿ ಫೇಕ್ ಕ್ಯಾಂಡಲ್ಗಳು ಅಂತಲೂ ಕೂಡ ಇದನ್ನು ಕರೆಯುತ್ತೇವೆ. ಆದ ಕಾರಣ ಈ ಒಂದು ರೀಟೆಸ್ಟ್ ಏನಿದೆ, ಈ ರೀಟೆಸ್ಟ್ ಮಾರ್ಕೆಟಲ್ಲಿ ಈ ಲೆವೆಲ್ಲು ಅಂದರೆ ಇದೊಂದು ಲೊಕೇಶನ್ನು, ಇದರಲ್ಲಿ ಯಾವುದೇ ಕಾರಣಕ್ಕೂ
ಈ ಒಂದು ಟ್ರೇಡು ಸಕ್ಸಸ್ ಆಗೋದಿಲ್ಲ. ಯಾವುದಕ್ಕೆ? ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗುತ್ತೆ, ಬೈ ಮಾಡೋಣ ಅಂತ ಹೋಗ್ತಾರೆ. ಅವರೂ ಕೂಡ 5ನೇ ಲೆವೆಲಲ್ಲಿ ಟ್ರ್ಯಾಪ್ ಆಗುವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ 100% ಕಂಡು ಬರ್ತಾ ಇದೆ. ಈ 5 ಪಾಯಿಂಟನ್ನು ಕೂಡ ಗಮನಿಸಿ ಈ ಒಂದು ಟ್ರೇಡನ್ನು ಮಾಡಲು ರೆಡಿಯಾಗಿ ಕುಂತಿದ್ದೇನೆ. ಇಷ್ಟೇ ಬಂಧುಗಳೇ, ರೆಡಿಯಾಗಿ ಕುಂತಿದ್ದೇನೆ. ಇಷ್ಟೇ ಬಂಧುಗಳೇ. ಜೊತೆಗೆ ಇಷ್ಟಿದ್ಬಿಟ್ರೆ ಸಾಕಾ? ಖಂಡಿತ ಸಾಧ್ಯ ಇಲ್ಲ. ಇಷ್ಟೆಲ್ಲನೂ ಗಮನಿಸಿದ ಮೇಲೆ ನಮಗೊಂದು ಸ್ಟ್ರಾಟಜಿ ಇರಬೇಕಾಗತ್ತೆ. ಆ ಒಂದು ಸ್ಟ್ರಾಟಜಿ ಯಾವ ಥರ ಇರಬೇಕು? ನಮಗೆ ಪ್ರಾಫಿಟಬಲ್ ಟ್ರೇಡರ್ ಆಗೋ ಥರ ಇರಬೇಕಾಗತ್ತೆ. ಇಲ್ಲಿ ನಮ್ಮ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಇಲ್ಲಿ ಅಪ್ಲೈ ಮಾಡಲಾಗಿದೆ. ನಮ್ಮ ಸ್ಟ್ರಾಟಜಿ ಇರುತ್ತಲ್ಲ, ನಮ್ಮ ಕೋರ್ಸ್ ಇದೆ, ಕೋರ್ಸಲ್ಲಿ ಇದು 3ನೇ ಸ್ಟ್ರಾಟಜಿ. ಓಕೆನಾ? 3ನೇ ಸ್ಟ್ರಾಟಜಿಯನ್ನು ಇಲ್ಲಿ ಇದೊಂದು ರೂಲ್ ಬೇಸ್ಡ್ ಸ್ಟ್ರಾಟಜಿ ಆಗಿರುತ್ತೆ. ಇದನ್ನು ನಾವು ಇಲ್ಲಿ ಅಪ್ಲೈ ಮಾಡಲಾಗಿದೆ. ಈ ಒಂದು ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಎಂಟ್ರಿಗೋಸ್ಕರ ಅರ್ಥ ಮಾಡ್ಕೊಳ್ಳಿ. ಸ್ಟಿಲ್ ನೋ ಎಂಟ್ರಿಗೋಸ್ಕರ ತಾಳ್ಮೆಯಿಂದ ಕಾಯುತ್ತಿದ್ದೇವೆ ಬಂಧುಗಳೇ. ತಾಳ್ಮೆ ತುಂಬನೇ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಕಾಯುತ್ತಿದ್ದೇವೆ. ನೋಡಿ, ಟ್ರೇಡಿಂಗಲ್ಲಿ ಯಾವಾಗ್ಲೂ ಇದು ಅಮೂಲ್ಯವಾದದ್ದು. ಯಾವತ್ತೂ ಕೂಡ ನೀವು ಒಳ್ಳೆ ಟ್ರೇಡರ್ ಆಗಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಹತ್ರ ಒಂದು ಒಳ್ಳೆ ಸ್ಟ್ರಾಟಜಿ ಇರಬೇಕಾಗತ್ತೆ. ಒಳ್ಳೆ ಸ್ಟ್ರಾಟಜಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟ್ರೇಡ್ನ ಮಾಡಲು ಖಂಡಿತ ಸಾಧ್ಯವಿಲ್ಲ. ಇಷ್ಟೆಲ್ಲನೂ ಗಮನಿಸಿ ಎಂಟ್ರಿಯನ್ನು ತೆಗೆದುಕೊಳ್ಳಲು, ಈ ಪಾಯಿಂಟಲ್ಲಿ ಇಲ್ಲಿಗೆ ಬಂತಂದರೆ ಎಂಟ್ರಿಯನ್ನು ತೆಗೆದುಕೊಳ್ಳುತ್ತೇನೆ, ಇಲ್ಲಾಂದರೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇವಾಗ ನೀವೇ ನೋಡಿ, ಪ್ರೈಸು ಮೇಲಕ್ಕೆ ಹೋಗಿದೆ, ಮೇಲಕ್ಕೆ ಹೋಗಿ ನೋಡಿ ಕೆಳಗಡೆ ಬಂದು ರೀಟೆಸ್ಟ್ ಆಗಿದೆ, ಮೇಲಕ್ಕೆ ಹೋಗ್ಬಿಡ್ಬೇಕಲ್ವ? ಯಾಕೆ ವಾಪಸ್ ಬರ್ತಾ ಇದೆ? ಎಗೈನ್ ವಾಪಸ್ ಬಂತಂದ್ರೆ ಏನಾಗುತ್ತೆ? ಇವರೆಲ್ಲ ಕಂಪ್ಲೀಟಾಗಿ ಟ್ರಾಪ್ ಆಗ್ತಾರಲ್ವ? ನೋಡಿ, ಈ ಥರ ನಾವು ಗಮನಿಸಬೇಕಾಗುತ್ತೆ. ರೀಟೇಲ್ ಮೈಂಡ್ಸೆಟ್ಟಲ್ಲಿ ಯಾರೂ ಕೂಡ ಮಾರ್ಕೆಟ್ನ ನೋಡೋದಕ್ಕೆ ಹೋಗಬೇಡಿ. ಬಿಗ್ ಪ್ಲೇಯರ್ಸ್, ಸ್ಮಾರ್ಟ್ ಮನಿ ಥರ ಯೋಚನೆ ಮಾಡಿ. ನಾನು ನಮ್ಮ ಕನ್ನಡಿಗರಿಗೆ ಹೇಳೋದೇ ಇದು. ಇಷ್ಟೆಲ್ಲನೂ ಗಮನಿಸಿ ನಾನು ನಮ್ಮ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ತಾಳ್ಮೆಯಿಂದ ಬಂಧುಗಳೇ, ತಾಳ್ಮೆ ತುಂಬಾ ಅಮೂಲ್ಯವಾದದ್ದು. ನೋಡಿ, ಸ್ಟ್ರಾಟಜಿ ಬರೋವರೆಗೂ ಕೂಡ ತಾಳ್ಮೆಯಿಂದ ಕಾಯ್ತಾ ಇದ್ದೆ. ಇವಾಗ ಎಂಟ್ರಿಗೋಸ್ಕರನೂ ಕೂಡ ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಈ ಪಾಯಿಂಟ್ಗೆ ಬಂತಂದರೆ ಎಂಟ್ರಿಯನ್ನು ತೆಗೆದುಕೊಳ್ಳುತ್ತೇನೆ. ಬರ್ತಾ ಇದೆ ಎಂಟ್ರಿ ಪಾಯಿಂಟ್ ಹತ್ರ, ಕಾಯ್ತಾ ಇದ್ದೀನಿ, ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ನೋಡಿ, ಇಲ್ಲಿ ಬರುತ್ತೆ, ಇನ್ನೇನು ಬಂದ್ಬಿಡುತ್ತೆ ನೋಡಿ. ಎಂಟ್ರಿ ಹತ್ರ ಬಂತು, ಇನ್ನೇನು ಬಂತು. ಎಂಟ್ರಿ ಟ್ರಿಗರ್ ಆಗಿದೆ ಬಂಧುಗಳೇ. ಓಕೆನಾ? ಎಂಟ್ರಿ ತಾಳ್ಮೆಯಿಂದ ಕಾಯ್ದಿದ್ದಕ್ಕೆ ಎಂಟ್ರಿ ಟ್ರಿಗರ್ ಆಗಿದೆ. ಇವಾಗ ನಾವು ತಾಳ್ಮೆಯಿಂದ ಟಾರ್ಗೆಟ್ಗೋಸ್ಕರನೂ ಕೂಡ ಕಾಯಬೇಕಾಗತ್ತೆ. ಓಕೆನಾ? ಫಸ್ಟ್ ಟಾರ್ಗೆಟು ನಮ್ಮದು ಈ ಲೆವೆಲ್. ಫಸ್ಟ್ ಟಾರ್ಗೆಟು ಈ ಪಾಯಿಂಟಿಗೆ ಬಂತಂದರೆ 50% ಬುಕ್ ಮಾಡ್ತೀನಿ. ಇನ್ನು ನಮ್ಮ ನೆಕ್ಸ್ಟ್ ಟಾರ್ಗೆಟು, 2ನೇ ಟಾರ್ಗೆಟ್ ಬಂದು ಈ ಒಂದು ಟ್ರೇಡಲ್ಲಿ 2700 ಪಾಯಿಂಟ್ ಬರುವಂಥ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಬ್ಯಾಲೆನ್ಸ್ 50%ನ 2700 ಪಾಯಿಂಟ್ ಬಂದಾಗ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೇನೆ. ಇವಾಗ ಎಂಟ್ರಿ ಏನೋ ತೆಗೆದುಕೊಳ್ಳಲಾಗಿದೆ, ಟಾರ್ಗೆಟ್ಗೋಸ್ಕರ ಎಗೈನ್ ತಾಳ್ಮೆಯಿಂದ ಕಾಯುತ್ತೇನೆ. ವೆಯ್ಟಿಂಗ್ ಫಾರ್ ದಿ ಟಾರ್ಗೆಟ್.
ಬಂಧುಗಳೇ ಗಮನಿಸಿ, ಇಲ್ಲಿ 780 ಪಾಯಿಂಟ್ ರನ್ನಿಂಗಲ್ಲಿದೆ. ಈ ಒಂದು 780 ಪಾಯಿಂಟ್ 800 ಪಾಯಿಂಟ್ಗೆ ಬಂತಂದರೆ 800 ಪಾಯಿಂಟ್ಗೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗುತ್ತದೆ. ಓಕೆನಾ, 788 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಏನಕ್ಕೆ ಅಂತ ಹೇಳ್ತೇನೆ, ಓಕೆನಾ, ಏನಕ್ಕೆ ಅಂತ ಹೇಳ್ತೇನೆ. 788 ಪಾಯಿಂಟ್ ರನ್ನಿಂಗಲ್ಲಿದೆ. ಇನ್ನೊಂದು 12 ಪಾಯಿಂಟ್ ಬರಲಿ, ಜಸ್ಟ್ ಒಂದು 12 ಪಾಯಿಂಟು. ಒಂದು ಹೇಳ್ತೀನಿ ಬಂಧುಗಳೇ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಇಲ್ಲಿ ಎಂಟ್ರಿ ತೊಗೊಂಡಿರೋದು ಆ್ಯಕ್ಚುಲಿ ಇದು 30 ಮಿನಿಟ್ಗೆ ಹಾಕ್ಕೊಳ್ಳಲಾಗಿದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದು ಆ್ಯಕ್ಚುಲಿ ಇದ್ದಿದ್ದು 5 ಮಿನಿಟಲ್ಲಿ. ಓಕೆನಾ, 5 ಮಿನಿಟ್ ನೋಡಿ. ಇಲ್ಲಿ 5 ಮಿನಿಟಲ್ಲ ಏನಾದರೆ ನೋಡಿ, ಈ ಥರ ಹಾಕ್ಬಿಟ್ರೆ ನಾನು 5 ಮಿನಿಟಲ್ಲಿ ಅನಾಲಿಸಿಸ್ ಮಾಡಿದ್ದು. ಈ ಥರ ಹಾಕ್ತಂದರೆ ನಮಗೆ ನೋಡಿ ತೋರಿಸೋದಕ್ಕಾಗೋದಿಲ್ಲ. ನಾನೇನು ಮಾಡಿದೆ, ಇದಾದಮೇಲೆ ವೀಡಿಯೋ ನೋಡ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ, 15 ನಿಮಿಷಕ್ಕೆ ಹಾಕ್ಕೊಂಡೆ. 15 ನಿಮಿಷದಲ್ಲೂ ಕೂಡ ನಾವು ನೋಡೋದಕ್ಕೆ ಇತ್ತಿಲ್ಲ ನೋಡಿ. ಇಲ್ಲಿ 15 ನಿಮಿಷದಲ್ಲೂ ಕೂಡ ನೋಡೋದಕ್ಕೆ ಆಗ್ತಾಯಿತ್ತಿಲ್ಲ. 15 ನಿಮಿಷದಲ್ಲೂ ಕೂಡ ಆಗ್ತಾಯಿತ್ತಿಲ್ಲ. ನಾನೇನು ಮಾಡಿದೆ, ಇದನ್ನು ನೋಡಿ, ಇಲ್ಲಿ ಚಾರ್ಟೇ ಕಾಣಲ್ಲ. ಓಕೆ, ಯಾಕೆ ಅಂತಲೂ ಕೂಡ ಹೇಳ್ತೀನಿ. ಆದ ಕಾರಣ ನಾನೇನು ಮಾಡಿದೆ, 30 ಮಿನಿಟ್ಸ್ಗೆ ಚೇಂಜ್ ಮಾಡಿಕೊಂಡು ಈ ಥರ ನೋಡ್ತಾ ಇದ್ದೀನಿ. ಓಕೆನಾ, ಈ ಥರ ನೋಡ್ತಾ ಇದ್ದೀನಿ. ಆಲ್ರೆಡಿ ಎಷ್ಟು ಪಾಯಿಂಟ್ ರನ್ನಿಂಗಲ್ಲಿದೆ, ಏನು ಎತ್ತ ಅನ್ನೋದೆಲ್ಲ ನಿಮ್ಮ ಕಣ್ಮುಂದೆ ಕಾಣ್ತದೆ. ಆಲ್ಮೋಸ್ಟ್ 785 ಪಾಯಿಂಟ್ ರನ್ನಿಂಗಲ್ಲಿದೆ. ಓಕೆನಾ, ಯಾಕೆ 30 ಮಿನಿಟ್ಸಲ್ಲಿ ನೋಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ತೇನೆ. ಓಕೆ, 782 ಪಾಯಿಂಟ್, ಇನ್ನೊಂದು 18 ಪಾಯಿಂಟ್ ಬರಬೇಕು 800 ಪಾಯಿಂಟ್ಸ್ಗೆ. ನೋಡಿ ವಾಪಸ್ ಹೋಗ್ತಾ ಇದೆ, ಹೋಗಲಿ. 800 ಪಾಯಿಂಟ್ಸ್ಗೆ ಬಂದ್ರೇ ಕ್ಲೋಸ್ ಮಾಡೋವಂಥದ್ದು. ಒಂದು ಬಂಧುಗಳೇ ನೋಡಿ, ಪ್ರೈಸ್ ಇಲ್ಲಿಂದ ಬಿತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಬಿದ್ದಾಗ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ ಇದೆ ನೋಡಿ. ಇಲ್ಲಿ 2500 ಪಾಯಿಂಟ್ ಟ್ರೇಡನ್ನು ಕ್ಲೋಸ್ ಮಾಡಿಲ್ಲ. ಮತ್ತು ಎಗೈನ ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದ್ರೆ, ಈ ಪಾಯಿಂಟಿಗೆ ಲೆಕ್ಕ ಹಾಕಿದ್ರೆ ನೋಡಿ, ಇಲ್ಲಿ 2698 ಪಾಯಿಂಟು ಇಲ್ಲಿಗೆ ಈ ಪಾಯಿಂಟಿಗೆ ಬಂದಿದ್ದು, ಕ್ಲೋಸ್ ಮಾಡಿಲ್ಲ ನಾವು. ಎರಡನೇದು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿಂದ ಲೆಕ್ಕ ಹಾಕಿ ಇಲ್ಲಿಂದ ಇಲ್ಲಿಗೆ ಬಂದಾಗ ನೋಡಿ, ಇಲ್ಲಿ 2700 ಪಾಯಿಂಟ್ 704 ಪಾಯಿಂಟ್ ಬಂತು. ಆದ್ರೂ ಕೂಡ ಕ್ಲೋಸ್ ಮಾಡಿಲ್ಲ. ಯಾಕೆ ಅಂತಲೂ ಕೂಡ ಹೇಳ್ತೇನೆ. ಓಕೆನಾ, 779 ಪಾಯಿಂಟ್ ರನ್ನಿಂಗಲ್ಲಿದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ 2710 ಪಾಯಿಂಟು. ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ನೋಡಿ, ಈಗ 800 ಪಾಯಿಂಟ್ಗೆ ಕ್ಲೋಸ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಬಟ್ 2710 ಪಾಯಿಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 2706 ಪಾಯಿಂಟ್ ಬಂದು ವಾಪಸ್ ಹೋಗಿದೆ ಪ್ರೈಸು. 2706 ಪಾಯಿಂಟ್ 2706 ಪಾಯಿಂಟ್ಸ್ಗೆ ಬಂದು ಪ್ರೈಸು ಮೇಲಕ್ಕೋಯ್ತು. ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಈ ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ದೀನಿ. ಟ್ರಸ್ಟ್ ಮಾಡಿದಾಗ ಜಸ್ಟ್ 4 ಪಾಯಿಂಟಿಂದ ಮಿಸ್ ಆಯಿತು ಅಂತ ನಾನು ಟ್ರೇಡ್ನ ಕ್ಲೋಸ್ ಮಾಡ್ಬೋದಾಗಿತ್ತು. ಬಟ್ ಮಾಡಿಲ್ಲ. ರಿಯಾಲಿಟಿ ತುಂಬ ಮುಖ್ಯ ಆಗುತ್ತೆ, ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ನನಗೆ ಇವಾಗ್ಲೂ ಕೂಡ ಗೊತ್ತಿದೆ ಪ್ರೈಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ್ಲೂ ಕೂಡ ಬಂದಿದೆ 100%. ಈ ಪ್ರೈಸ್ ಹತ್ರ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಬರುತ್ತೆ, ಇರಲಿ, ಬಂದೇ ಬರುತ್ತೆ. ಬಟ್ ಆದ್ರೂ ಕೂಡ ನಾನು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ದೀನಿ. ಒಳ್ಳೆ ಟ್ರೇಡರ್ನ ಗುಣಲಕ್ಷಣ ಏನು ಹೇಳಿ? ಒಳ್ಳೆ ಟ್ರೇಡರ್ ಆಗಬೇಕಂದ್ರೆ ಏನು ಮಾಡಬೇಕು? ನೀವು ಸ್ಟ್ರಾಟಜಿನ ಟ್ರಸ್ಟ್ ಮಾಡಬೇಕು. ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದೆ. ಇಲ್ಲಿ 2706 ಪಾಯಿಂಟ್ ಬಂದಾಗ್ಲೂ ಕೂಡ ಕ್ಲೋಸ್ ಮಾಡಲಿಲ್ಲ. ಜಸ್ಟ್ 4 ಪಾಯಿಂಟಿಂದ ನನ್ನ ಟಾರ್ಗೆಟ್ ಮಿಸ್ ಆಯಿತು. ಇರಲಿ, ತೊಂದರೆ ಇಲ್ಲ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಲಕ್ಷ್ಮಣ ರೇಖೆಯ ಸ್ಟ್ರಾಟಜಿಯನ್ನು ಟ್ರಸ್ಟ್ ಮಾಡಿ ಈ ಒಂದು ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಲಾಗಿದೆ. ಆಲ್ಮೋಸ್ಟ್ 1000 ಪಾಯಿಂಟ್ಗೆ 1000 ಪಾಯಿಂಟ್ಸ್ಗೆ 50%ನ ಕ್ಲೋಸ್ ಮಾಡಿದ್ದೀನಿ. 50%ನ ಕ್ಲೋಸ್ ಮಾಡಿದ್ದೀನಿ. ಬ್ಯಾಲೆನ್ಸ್ 50% ಇದೆ. ಕ್ಲೋಸ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಟಾರ್ಗೆಟ್ ಹತ್ರ ಬಂದಿಲ್ಲ, ವೆಯ್ಟಿಂಗಲ್ಲಿದ್ದೀನಿ. ಓಕೆನಾ, ಇವಾಗ್ಲೂ. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಟ್ರೇಡನ್ನು ತೆಗೆದುಕೊಂಡಿರುವಂಥದ್ದು 31 ಜುಲೈ ಬೆಳಿಗ್ಗೆ 6:44 AM ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಇವಾಗ ಟೈಮ್ ಎಷ್ಟಿದೆ? ಇವತ್ತು ಟೈಮು ನೋಡಿ 31 ಜುಲೈ ಅಲ್ಲಿಗೆ ಇವತ್ತು 6th ಆಗಸ್ಟ್ ನೋಡಿ. ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. 6th ಆಗಸ್ಟ್ ಸಾಯಂಕಾಲ, ಇವಾಗ ಸಾಯಂಕಾಲ 6:45 PM. ಇದು ಅದು AM, ಇದು PM. ಇದ್ರ ಮಧ್ಯ 31 ಜುಲೈ
1 ಆಗಸ್ಟ್ ಇಲ್ಲಿಗೆ 24 ಅವರ್, ಓಕೆನಾ. 2 ಆಗಸ್ಟ್ಗೆ 24 ಅವರ್, 3 ಆಗಸ್ಟ್ಗೆ 24 ಅವರ್, 4 ಆಗಸ್ಟ್ಗೆ 24 ಅವರ್ ಆಗಿದೆ, ಓಕೆನಾ. 24 ಅವರು. 5 ಆಗಸ್ಟ್ಗೆ 24 ಅವರು, ಓಕೆನಾ. 6 ಆಗಸ್ಟ್ಗೆ 24 ಅವರು, ಅಂದರೆ ಇವತ್ತು ಬೆಳಗ್ಗೆಗೆ 24 ಅವರ್ ಕಂಪ್ಲೀಟ್ ಆಗಿದೆ. ಅಲ್ಲಿಗೆ ಎಷ್ಟು ಅವರ್ ಆಯಿತು ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಈ ಟೋಟಲ್ 144 ಅವರ್. 144 ಅವರ್ ಅರ್ಥ ಮಾಡ್ಕೊಳ್ಳಿ. ಇದಾದಮೇಲೆ ಬೆಳಗ್ಗೆಗೆ ಇವತ್ತು 6 ಆಗಸ್ಟ್ ಅಲ್ವಾ, 6 ಆಗಸ್ಟ್ ಬೆಳಗ್ಗೆವರೆಗೂ 6 ಗಂಟೆ 44 ನಿಮಿಷದವರೆಗೂ 144 ಅವರ್ ಆಗಿದೆ. 144 ಅವರ್ ಆದಮೇಲೆ ಇವಾಗ ಬೆಳಗ್ಗೆಯಿಂದ ಇಲ್ಲಿವರೆಗೂ ಗಮನಿಸಿದ್ರೆ ಅದನ್ನು ಹಾಕ್ಕೊಬೇಕಲ್ವಾ. 144 ಅವರ್ ತಾಳ್ಮೆಯಿಂದ ಕಾಯ್ದಿದ್ದೀವಿ. 144 ಅವರ್ ಪ್ಲಸ್ 144 ಅವರ್ ಆಗಿದೆ. 144 ಅವರ್ ಬೆಳಗ್ಗೆಯಿಂದ ಇಲ್ಲಿಗೆ ಹಾಕಿದ್ರೆ 12 ಅವರ್ ಆಗುತ್ತೆ. 12 ಅವರು ಅಲ್ಲಿಗೆ ಪ್ಲಸ್ ಮಾಡ್ಕೊಳ್ಳಿ, 12 ಅವರು. 156 ಅವರ್ ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರೇಡಲ್ಲಿ 156 ಅವರ್ಸ್ ಜೊತೆಗೆ ಇವಾಗ 44 ಅಂದರೆ ಇವಾಗ 3 ಮಿನಿಟ್ಸ್. 156 ಅವರ್ಸ್ 3 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಬಂಧುಗಳ ಜೀವನದಲ್ಲಿ ಒಳ್ಳೆ ಟ್ರೇಡರ್ ಆಗಬೇಕಂದ್ರೆ ಟಾರ್ಗೆಟ್ ರೀಚ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಒಳ್ಳೆ ಟ್ರೇಡರ್ನ ಗುಣಲಕ್ಷಣ ಏನಪ್ಪ ಅಂದರೆ 156 ಅವರ್ ಈ ಒಂದು ಟ್ರೇಡಲ್ಲಿ ತಾಳ್ಮೆಯಿಂದ ಕಾಯ್ಕೊಂಡು ಕುಂತಿದಾರಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಈ ವಿಡಿಯೋನ ಇಂಚಿಂಚಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಂಚಿಂಚಾಗಿ ನೋಡಿ. 156 ಅವರ್ 156 ಅವರ್ಸ್ 3 ಮಿನಿಟ್ಸ್, ಇವಾಗ 4 ಮಿನಿಟ್ಸ್ ಅಂದ್ಕೊಳ್ಳಿ. ಇನ್ನು ಟಾರ್ಗೆಟ್ ರೀಚ್ ಆಗಿಲ್ಲಲ್ಲ, 4 ಮಿನಿಟ್ಸ್ ಸ್ಟಿಲ್ ಟ್ರೇಡನ್ನು ಹೋಲ್ಡ್ ಮಾಡಿದ್ದೀವಿ. ಜೀವನದಲ್ಲಿ ನೀವು ಒಳ್ಳೆ ಟ್ರೇಡರ್ ಆಗಬೇಕಂದ್ರೆ ಈ ಥರ ಹೋಲ್ಡಿಂಗನ್ನ ಕೆಪಾಸಿಟಿ ಇರಬೇಕಾಗತ್ತೆ. ರೀಚ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಟಾರ್ಗೆಟ್. ಬಟ್ ಆದರೆ ನೀವು ನೋಡಿ, 31 ಜುಲೈಯಿಂದ 1 ಆಗಸ್ಟ್ಗೆ 1 ದಿನ, 1 ಆಗಸ್ಟಿಂದ 2 ಆಗಸ್ಟ್ಗೆ 2 ದಿನ, 2 ಆಗಸ್ಟಿಂದ 3 ಆಗಸ್ಟ್ಗೆ 3 ದಿನ, 3 ಆಗಸ್ಟಿಂದ 4 ಆಗಸ್ಟ್ಗೆ 4 ದಿನ, 4ಇಂದ 5ಗೆ 5 ದಿನ, 5ಇಂದ 6ಗೆ 6 ದಿನ. 6 ಡೇಸ್ ಕಂಪ್ಲೀಟ್ ಆಗಿದೆ. 6 ಡೇಸ್ ಆದಮೇಲೆ 6 ಡೇಸ್ಗೆ ಎಷ್ಟು? 24 ಇಂಟು 6 ಹಾಕ್ಕೊಳ್ಳಿ. ಅಲ್ಲಿಗೆ 144 ಅವರ್ ಪ್ಲಸ್ ಇಲ್ಲಿವರೆಗೂ ಸಾಯಂಕಾಲ ಅಲ್ಲ, ಬೆಳಗ್ಗೆವರೆಗೂ 144 ಅವರು. ಇಲ್ಲಿವರೆಗೂ ಹಾಕ್ಕೊಂಡ್ರೆ ನೀವು ಇವಾಗ 6 ಗಂಟೆ ಎಷ್ಟಿದೆ? 18 ಅಂದರೆ 12 ಅವರ್ ಪ್ಲಸ್ 12 ಅವರ್ 156 ಅವರ್ 4 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. 6 ದಿನ ಟ್ರೇಡನ್ನು ಹೋಲ್ಡ್ ಮಾಡಿ 7ನೇ ದಿನ ರನ್ನಿಂಗಲ್ಲಿದೆ. ಇವತ್ತು ಗುರುವಾರ, ಹೋದ ಶುಕ್ರವಾರ ತೊಗೊಂಡಿರುವಂಥದ್ದು ಟ್ರೇಡ್ನ. ಇನ್ನೇನು ನಾಳೆ ಬಂತಂದರೆ ಶುಕ್ರವಾರ, 7 ದಿನ ಆಗುತ್ತೆ. ಈ 7 ಡೇಸ್ ಕಂಪ್ಲೀಟ್ ಆಗುತ್ತೆ. ಸ್ಟಿಲ್ ಹೋಲ್ಡಿಂಗ್. ಒಳ್ಳೆ ಟ್ರೇಡರ್ನ ಗುಣಲಕ್ಷಣ ಏನಪ್ಪ ಅಂದರೆ ನೋಡಿ, ತಾಳ್ಮೆಯಿಂದ ಇರೋವಂಥದ್ದು 6 ಡೇಸ್ ಕಂಪ್ಲೀಟ್ ಆಗಿದೆ. 6 ಡೇಸ್ ಕಂಪ್ಲೀಟ್ ಆಗಿ ನಮ್ಮ ಎಂಟ್ರಿ ಪಾಯಿಂಟ್ ಹತ್ರನೂ ಕೂಡ ಪ್ರೈಸ್ನ ಕ್ಲೋಸ್ ಮಾಡಲು ಸಾಧ್ಯವಾಗಿಲ್ಲ. ಟ್ರಸ್ಟ್ ಮಾಡಿದ್ದೀವಿ, ಟ್ರಸ್ಟ್ ಅಂತ ಕರಿತೀವಿ. ನೀವೆಲ್ಲ ಕೇಳ್ಬೋದು, ಸರ್ ಯಾಕೆ ಸರ್ ಇಷ್ಟು ದಿನ? ತುಂಬ ಜನ ವಾಟ್ಸಪ್ಪಲ್ಲೂ ಕೂಡ ಹಾಕ್ತಾಯಿದ್ರಿ, ಏನು ಸರ್ ಏನು ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ. ಅಲ್ಲ ರೀ, 6 ಡೇಸ್ ಟು 7 ಡೇಸ್ ಇದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ಅಪ್ಡೇಟ್ಸ್ ಕೊಡಲಿ? ಇದೊಂದು ಟ್ರೇಡ್ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ. ಇದೊಂದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಸಾಕು, ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? 6 ಡೇಸ್ ಹೋಲ್ಡ್ ಮಾಡಿದ್ದೀವಿ ಅಂದರೆ ಈ ಟ್ರೇಡನ್ನು ನಿಜವಾಗ್ಲೂ ನೀವು ಅಪ್ರಿಷಿಯೇಟ್ ಮಾಡಬೇಕಾಗಿರೋ, ಜೊತೆಗೆ ನಾನು ಕೂಡ ನನ್ನ ಬಗ್ಗೆ ಹೆಮ್ಮೆ ಪಟ್ಕೊಬೇಕಾಗಿರೋವಂಥದ್ದು. ಇಷ್ಟು ದಿನ ನಾವು ಏನೋ ಒಂದು ವೀಡಿಯೋನೂ ಕೂಡ ಹಾಕಿಲ್ಲ. ಇದೇ ವಿಡಿಯೋ ಬರುತ್ತೆ, ಓಕೆನಾ? ಇದೇ ವಿಡಿಯೋ ಬರುತ್ತೆ. ಬಟ್ 156 ಅವರ್ 156 ಅವರ್ಸ್ ವಿಡಿಯೋನ ನಾವು ಎಷ್ಟು ನಿಮಿಷಕ್ಕೆ ತರ್ತೀವಿ ಅಂತ ಗೊತ್ತಿಲ್ಲ. ಬಟ್ ಯೋಚನೆ ಮಾಡಿ, ಅಷ್ಟು ಅವರ್ ವಿಡಿಯೋನ ಎಡಿಟ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ರೆ ಯಾವ ಥರ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಆ್ಯಂಡ್ ಬೆಸ್ಟ್. ಜೊತೆಗೆ ಇದೊಂದು ಇನ್ಸ್ಪಿರೇಷನ್ನು ಕೂಡ ನಿಮ್ಗಾಗುತ್ತೆ. ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ರೆ ರಿಸಲ್ಟ್ ಹೇಗೆ ಸಿಗುತ್ತೆ ಅಂತ. ಜೊತೆಗೆ ನೀವೆಲ್ಲ 100 ಪಾಯಿಂಟ್ 200 ಪಾಯಿಂಟ್ ಬಂದ್ಬಿಟ್ರೆ ಅದೇ ದೊಡ್ಡದು ಅನ್ಕೊತಾ ಇರ್ತೀರಿ. ಬಟ್ ಇಲ್ಲಿ ನಾವು 2706 ಪಾಯಿಂಟ್ ಬಂದ್ರೂ ಕೂಡ ಕ್ಲೋಸ್ ಮಾಡಿಲ್ಲ.
ಅರ್ಥ ಮಾಡ್ಕೊಳ್ಳಿ. ಟ್ರೇಡನ್ನು ಹೋಲ್ಡ್ ಮಾಡಿದ್ದೀವಿ ಅಂದರೆ ಯೋಚನೆ ಮಾಡಿ ನೀವು, ನಮ್ಮ ಮೈಂಡ್ ಸೆಟ್ ಹೇಗಿದೆ, ಓಕೆನಾ? ನಮ್ಮ ಒಂದು ಅಂತರಾತ್ಮ ಅಂತ ಕರಿತೀವಿ, ಅಂದರೆ ನಾವು ಆ ಟ್ರೇಡನ್ನು ಹೇಗೆ ಟ್ರಸ್ಟ್ ಮಾಡಿದ್ದೀವಿ, ಇದೆಲ್ಲನೂ ತುಂಬ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಟ್ರೇಡಿಂಗಲ್ಲಿ ನೀವು ಒಳ್ಳೆ ಟ್ರೇಡರ್ ಆಗಬೇಕು ಅಂದರೆ ತುಂಬ ಮುಖ್ಯವಾಗಿ ತಾಳ್ಮೆ ಇರಬೇಕಂದ್ರೆ ನಿಮ್ಮ ಹತ್ರ ಗುಡ್ ಸ್ಟ್ರಾಟಜಿ ಇದಿದ್ದರೆ ಖಂಡಿತ ನೀವು 100% ಒಳ್ಳೆ ಟ್ರೇಡರ್ ಆಗ್ಬೋದು ಬಂಧುಗಳೇ, ಒಳ್ಳೆ ಟ್ರೇಡರ್ ಆಗ್ಬೋದು, ಓಕೆನಾ? ಈ ಒಂದು ಟ್ರೇಡನ್ನು ನಿಮಗೆ ಇಂಚಾಗಿ ಪ್ರತಿಯೊಂದನ್ನು ಏಂತಕ್ಕೋಸ್ಕರ ಮಾಡಿದ್ದೀನಿ, ಈ ಒಂದು ಟ್ರೇಡನ್ನು ಯಾವಾಗ ತೊಗೊಂಡಿದ್ದೀವಿ, ನಮ್ಮ ಗ್ರೂಪಲ್ಲಿ ಕೊಟ್ಟಿದ್ದೀವ ಇಲ್ವಾ, ಎಲ್ಲನೂ ಕೂಡ ನಿಮ್ಮ ಕೈಯಲ್ಲಿದೆ. ಇದನ್ನು ಮತ್ತೆ ಹೋಗ್ಬಿಟ್ಟು ರಿಪೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆ ಫೇಲ್ಯೂರ್ ಆಗ್ತೀರಾ ಅಂದರೆ, ನೋಡಿ, ಫೇಲ್ಯೂರ್ ಆಗೋದು ಒಂದೇ ಒಂದು ಕಾರಣದಿಂದ. ಅದೇನಪ್ಪ ಅಂದರೆ, ನೀವು ಸ್ಟ್ರಾಟಜಿನ ಟ್ರಸ್ಟ್ ಮಾಡಲ್ಲ. ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ರೂ ಅದನ್ನು ಫಾಲೋ ಮಾಡಲ್ಲ, ಓಕೆನಾ? ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಯೂಸ್ ಮಾಡೋದಕ್ಕೆ ಹೋಗ್ತಾ ಇರ್ತೀರಾ, ಅಥವಾ 50 ಪಾಯಿಂಟ್ 100 ಪಾಯಿಂಟ್ ಬಂತಂದರೆ ಕ್ಲೋಸ್ ಮಾಡಿಬಿಡೋಣ ಅಂತ ಇರ್ತೀರಾ. ಇದರಿಂದ ನಾವು ಯಾವಾಗ್ಲೂ ಎಕ್ಸ್ಪರ್ಟು ಟ್ರೇಡರ್ ಆಗಲ್ಲ. ಯಾವಾಗ ಎಕ್ಸ್ಪರ್ಟು ಟ್ರೇಡರ್ ಆಗ್ತೀವಿ ಅಂದರೆ ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದಾಗ, ಓಕೆನಾ? ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದಾಗ ಖಂಡಿತ ನಾವು ಎಕ್ಸ್ಪರ್ಟು ಟ್ರೇಡರ್ ಆಗ್ಬೋದು. ತಾಳ್ಮೆಯಿಂದ ಇತ್ತಂದರೆ ಖಂಡಿತ ತಾಳ್ಮೆ ಅಮೂಲ್ಯವಾದದ್ದು ಬಂಧುಗಳೇ. ತಾಳ್ಮೆಯಿಂದ ನೀವು ಕಾಯುವಿಕೆ ಅಂತ ಕರಿತೀವಿ, ಕಾಯುವಿಕೆಯಿಂದ ಇತ್ತಂದರೆ ನೀವು 100% ಒಳ್ಳೆ ಟ್ರೇಡರ್ ಆಗ್ಬೋದು. ನನಗೆ ನಿಜವಾಗ್ಲೂ ಬೇಜಾರೇನಾಗ್ತಾ ಇಲ್ಲ. 2706ಕ್ಕೆ ಬಂದು ಹೋಗಿದೆ, ಗುಡ್. ಕೆಲವು ಟೈಮ್ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ, ಜಸ್ಟ್ ಅಲ್ಲಾದರೆ ಕ್ಲೋಸ್ ಮಾಡ್ಕೊಬೋದಾಗಿತ್ತಲ್ಲ, ಒಳ್ಳೆ ದುಡ್ಡು ಸಿಗ್ತಾಯಿತ್ತು, ಒಂದು 50,000 to 60,000 ರೂಪಾಯಿ ಅಂತ ಅನಿಸುತ್ತೆ. ಬಟ್ ನಮ್ಮ ಒಂದು ಗುರಿ ಏನಿತ್ತು, ಈ ರೇಖೆನ ಅಪ್ಲೈ ಮಾಡಿದ್ದೀವಿ, ಇಲ್ಲಿಗೆ ಬಂದು ವಾಪಸ್ ಹೋಗಿದೆ, ಎಗೈನ್ 100% ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಬರುತ್ತೆ, ಎಲ್ಲೂ ಹೋಗಲ್ಲ, ಬರುತ್ತೆ, ಓಕೆನಾ? ಬಟ್ ಆದರೆ ಸದ್ಯಕ್ಕೆ ಈ ಒಂದು ಟ್ರೇಡನ್ನು ಇಲ್ಲಿಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲು ಕಾಯುತ್ತಿದ್ದೇನೆ. 786 ಪಾಯಿಂಟ್ ರನ್ನಿಂಗಲ್ಲಿದೆ. ಸ್ಟಿಲ್ 156 ಅವರ್ ಜೊತೆಗೆ 10 ಮಿನಿಟ್ಸ್ ಹೋಲ್ಡ್ ಮಾಡಿದ್ದೀವಿ. 10 ಮಿನಿಟ್ಸ್ ಹೋಲ್ಡ್ ಮಾಡಿದ್ದೀವಿ. ಅದನ್ನು ಕೂಡ ನಿಮಗೆ ಲೈವ್ ಪ್ರೂಫು. ಇಷ್ಟು ಹವರ್ ವೀಡಿಯೋನ ನೀವು ನೋಡ್ತಂದರೆ ನಿಜವಾಗ್ಲೂ ನೀವು ಟ್ರೇಡಿಂಗಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಇದನ್ನು ಪ್ರತಿಯೊಂದನ್ನು ಮಿಸ್ ಮಾಡ್ದಂಗೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟವರು ಡೇ ನೈಟ್ ಅನ್ನದೇ ಎಲ್ಲನೂ ಕೂಡ ನಾವು ರೆಕಾರ್ಡ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಇದನ್ನು ಏನು ಮಾಡ್ತಾಯಿದ್ದೀವಿ, ಸಮರ್ಪಿಸುತ್ತಿದ್ದೇವೆ. 799 ಪಾಯಿಂಟ್ಸ್ ಬಂತು, ಇನ್ನೇನು, ಓಕೆನಾ? 799 ಪಾಯಿಂಟ್ಸ್ ಜಸ್ಟ್ ಮೆಸ್. 800 ಪಾಯಿಂಟ್ಗೆ ಕ್ಲೋಸ್ ಮಾಡೋ ಅಂಥದ್ದು ಬರುತ್ತೆ. ಕ್ಲೋಸ್ ಮಾಡ್ತೀನಿ 800 ಪಾಯಿಂಟ್ಸ್ಗೆ, ಇರಲಿ, ನೋ ಪ್ರಾಬ್ಲಮ್, ಓಕೆನಾ? ಆದ್ರೂ ಕೂಡ ಸ್ಟಿಲ್ ಪ್ರಾಫಿಟಲ್ಲಿದ್ದೀವ ನೋಡಿ. ಅರ್ಥ ಮಾಡ್ಕೊಳ್ಳಿ, ಪ್ರೈಸ್ ಇಲ್ಲಿಂದ ವಾಪಸ್ ಬಂದ್ರೂ ಕೂಡ ನಾವಿಲ್ಲಿ ಯಾವುದೇ ಥರದ ಧೃತಿಗೆಟ್ಟಿಲ್ಲ. ನೋಡಿ, ಇಲ್ಲಿ ವಾಪಸ್ ಬಂದಿದೆ, ರಿಸ್ಕ್ ಒಳಗಡೆ ಧೃತಿಗೆಟ್ಟಿಲ್ಲ. ಯಾಕೆ ಹೇಳಿ, ಇಲ್ಲಿ 1000 ಪಾಯಿಂಟ್ಸ್ಗೆ 50%ನ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. 1000 ಪಾಯಿಂಟ್ಸ್ಗೆ 50%ನ ಕ್ಲೋಸ್ ಮಾಡಿದ್ದೀವಿ, ಓಕೆನಾ? ಏನಾಗುತ್ತೆ, 451 ಪಾಯಿಂಟ್ ಹೋದ್ರೆ ಸ್ಟಿಲ್ ಪ್ರಾಫಿಟಲ್ಲಿ ಇರ್ತೀವಲ್ಲ, ಖಂಡಿತ ಪ್ರಾಫಿಟಲ್ಲಿ ಇರ್ತೀವಿ. ಮತ್ತು ಇನ್ಯಾಕೆ ತಲೆ ಕೆಡಿಸ್ಕೊಬೇಕು? ಅದಕ್ಕೆ ಹೇಳೋದು, ಇವೆಲ್ಲನೂ ಗಮನಿಸಬೇಕಂದ್ರೆ ನಿಮ್ಮ ಹತ್ರ ತಾಳ್ಮೆ ಬೇಕಾಗುತ್ತೆ. ಈ ಥರ ಟ್ರೇಡನ್ನು ಹೋಲ್ಡ್ ಮಾಡಿದಾಗ ನಿಮಗೆ ಟ್ರೇಡಿಂಗ್ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ನಾನು ಈ ಒಂದು ಟ್ರೇಡನ್ನು ಎಂತಕ್ಕೋಸ್ಕರ ಹೋಲ್ಡ್ ಮಾಡಿದ್ದೀನಿ, ನಂಬಿಕೆಯಿಂದ ಹೋಲ್ಡ್ ಮಾಡಿದ್ದೀನಿ, ಸ್ಟ್ರಾಟಜಿನ ನಂಬಿದ್ದೀನಿ, ಓಕೆನಾ? ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡಿ 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 ನಾನು ಎಕ್ಸ್ಪರ್ಟ್ ಆಗ್ತಾ ಇದ್ದೀನಿ. ಅದೇ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದಾಗ ಏನಾಗುತ್ತೆ, ನೀವು ಎಕ್ಸ್ಪರ್ಟು ಟ್ರೇಡರ್ ಆಗ್ತೀರಾ. ಎಕ್ಸ್ಪರ್ಟು ಟ್ರೇಡರ್ ಆದಾಗ ನಿಮಗೆ ಎಕ್ಸ್ಪರ್ಟೀಸ್ ಬರುತ್ತೆ, ಇನ್ಫಾರ್ಮೇಷನ್ ಜಾಸ್ತಿ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ, ನಾಲೆಡ್ಜು ಜಾಸ್ತಿ ಬೆಳೆಯುತ್ತೆ. ಇದೆಲ್ಲದ್ರ ಮುಖಾಂತರ ನನಗೆ ಈ ಒಂದು ತಾಳ್ಮೆ ಇರೋದರಿಂದ ಈ ಒಂದು ಟ್ರೇಡನ್ನು ಹೋಲ್ಡ್ ಮಾಡಿದ್ದೀನಿ. ಹೋಲ್ಡ್ ಮಾಡಲು ಮುಖ್ಯವಾದ ಕಾರಣ ಸ್ಟ್ರಾಟಜಿ, ಓಕೆನಾ? ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ದಯವಿಟ್ಟು ಸ್ಟ್ರಾಟಜಿನ ನನಗೆ ಗೊತ್ತಿರೋವಂಥದ್ದನ್ನ ಇನ್ಡೆಪ್ತಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಯಾವುದೇ ಕಾರಣಕ್ಕೂ ಮರೆಯದೆ ನೀವು ಏನು ಮಾಡಬೇಕು, ಸ್ಟ್ರಾಟಜಿನ ಟ್ರಸ್ಟ್ ಮಾಡಬೇಕು. ಸ್ಟ್ರಾಟಜಿನ ಟ್ರಸ್ಟ್ ಮಾಡಿ ನೀವು ಎಕ್ಸ್ಪರ್ಟು ಟ್ರೇಡರ್ ಆಗಬೇಕು ಅನ್ನೋದೇ ನನ್ನ ಒಂದು ಮಹದ ಆಸೆ. ನಿಮ್ಗೆ ಏನು ಬೇಕಾದ್ರೂ ಸಪೋರ್ಟ್ ನಾವು ಕೊಡ್ತೇವೆ. ನೀವೆಲ್ಲ ವಾಟ್ಸಪ್ ಗ್ರೂಪಲ್ಲೆಲ್ಲ ನೋಡ್ಬೋದು, ವಾಟ್ಸಪ್ ಮಾಡಿದಾಗಲೂ ಕೂಡ ನಾವು ರಿಪ್ಲೈ ಮಾಡ್ತಾ ಇರ್ತೀವಿ, ಓಕೆನಾ? ಯಾರ್ಯಾರು ಸ್ಟ್ರಾಟಜಿ ವರ್ಕ್ ಆಗಲ್ಲ ಅಂತ ಯಾರು ಅನ್ಕೊತೀರಾ, ಈ ವಿಡಿಯೋನ ನೋಡಿ ನೀವು ಖಂಡಿತ ನೀವು ಎಕ್ಸ್ಪರ್ಟ್ ಆಗ್ತೀರಿ. ಯಾಕಾಗಲ್ಲ,
ನನ್ನನ್ನು ಕೇಳಿ, ನಿಮಗೆ ಹೋಲ್ಡಿಂಗ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. 100 ಪಾಯಿಂಟ್ಸ್ ಬಂತಂದರೆ ನೀವು ಎಮೋಷನಲ್ಲಿ ಆಗ್ತೀರಾ. ಇವಾಗ ನೋಡಿ 799ಕ್ಕೆ ಬಂದಿತ್ತು, ಕ್ಲೋಸ್ ಮಾಡಿಲ್ಲ. ನಾನು 800 ಪಾಯಿಂಟ್ಸ್ಗೆ ಬರಬೇಕು, ಕ್ಲೋಸ್ ಮಾಡ್ತೀನಿ ಆವಾಗ. ಇವಾಗಲೂ ನೋಡಿ 779 ಪಾಯಿಂಟ್ ಇದೆ, ಇನ್ನು ಜಸ್ಟ್ 21 ಪಾಯಿಂಟ್ ಬರಬೇಕು. ಬರುತ್ತೆ, ಕಾಯುತ್ತೇನೆ. ಇಷ್ಟೇ ಕಾಯ್ದಿದ್ದೀನಿ. ಕಾಯುವಿಕೆ ತುಂಬಾ ಇಂಪಾರ್ಟೆಂಟು ಟ್ರೇಡಿಂಗಲ್ಲಿ. ಕಾಯೋಣ, ಬರುತ್ತೆ, ಎಲ್ಲೂ ಹೋಗಲ್ಲ, ಕಾಯೋಣ. ಎರಡನೇದು ತುಂಬ ಮುಖ್ಯವಾಗಿ ಟ್ರೇಡಿಂಗಲ್ಲಿ ಚಾರ್ಟನ್ನ ಟ್ರಸ್ಟ್ ಮಾಡಬೇಕು. ಚಾರ್ಟನ್ನು ಟ್ರಸ್ಟ್ ಮಾಡ್ತಂದರೆ 100% ಒಳ್ಳೆ ಟ್ರೇಡರ್ ಆಗ್ಬೋದು. ಓಕೆನಾ, ಒಳ್ಳೆ ಟ್ರೇಡರ್ ಆಗ್ಬೋದು. ಹೆಂಗೆ ಟ್ರಸ್ಟ್ ಮಾಡ್ಬೋದು? ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದ್ರೆ ಟ್ರಸ್ಟ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅದರಿಂದ ನಾನೊಂದು ಮಾತು ಹೇಳ್ತೇನೆ ನೋಡಿ, ಫ್ಯೂಚರ್ ಪ್ಲಾನ್ ಮಾಡೋದು ಮನುಷ್ಯ ಮಾತ್ರ, ಪ್ರಾಣಿಗಳು ಮಾಡೋದಕ್ಕಾಗೋದಿಲ್ಲ. ಫ್ಯೂಚರ್ ಪ್ಲಾನ್ ಇರಬೇಕು. ಈಗ ನಾನು ನನ್ನ ಮಕ್ಕಳು, ನಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಬಟ್ಟೆ ತೊಗೊಡ್ಬೇಕು, ನನ್ನ ಮಕ್ಕಳಿಗೆ ಒಂದು ಮನೆ ಕಟ್ಕೊಡ್ಬೇಕು, ನನ್ನ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ನನ್ನ ಮಕ್ಕಳನ್ನ ದೊಡ್ಡವರಾಗಿ ಮಾಡಬೇಕು, ಎಲ್ಲ ಆಸೆಗಳಿರುತ್ತೆ. ಅದು ಪ್ರಾಣಿ ಪಕ್ಷಿಗಳಿಗಿರುತ್ತಾ? ಯೋಚನೆ ಮಾಡಿ, ಫ್ಯೂಚರ್ ಪ್ಲಾನ್ ಇರುತ್ತಾ? ಇರೋದಿಲ್ಲ. ಅದೇ ರೀತಿ ಟ್ರೇಡಿಂಗಲ್ಲಿ ಫ್ಯೂಚರ್ ಪ್ಲಾನ್ ಇರಬೇಕು. ನಾನು ಅದೇ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತೀನಿ, ಅದೇ ಸ್ಟ್ರಾಟಜಿ ಮೇಲೆ ನಾನು ಟ್ರೇಡ್ ಮಾಡ್ತೀನಿ, ಈ ಸ್ಟ್ರಾಟಜಿ ಬಿಟ್ಟು ನಾನು ಟ್ರೇಡ್ ಮಾಡೋದಿಲ್ಲ ಅಂತ ನಿಮ್ಮ ಒಂದು ಆತ್ಮಕ್ಕೆ ಬಂದ್ಬಿಡಬೇಕು. ನೀವು ಅದನ್ನು ಬರಿತಾ ಇರಬೇಕು, ನಾನು ಇದೇ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತೀನಿ ಅಂತ. ಆವಾಗ ನೋಡಿ 100% ನಾವು ಟ್ರೇಡಿಂಗಲ್ಲಿ, ಏನು ಹೇಳಿ, 100% ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಇಲ್ಲಾಂದರೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟಾ? ಓಕೆನಾ? ವೆಯ್ಟ್ ಮಾಡ್ತೀನಿ. 753 ಪಾಯಿಂಟ್ ನೋಡಿ, ಇಲ್ಲಿ 800 ಪಾಯಿಂಟಿಗೆ ಬಂದಿಲ್ಲ. ಇವಾಗಲೂ ಕ್ಲೋಸ್ ಮಾಡ್ಬೋದಾಗಿತ್ತು, ಬೇಡ, 800 ಪಾಯಿಂಟ್ಗೆ ಬರಲಿ, ಬೇಕಾದರೆ ವಾಪಸ್ ಹೋಗ್ಬಿಟ್ಟು ಬರಲಿ, ತೊಂದರೆ ಇಲ್ಲ. 800 ಪಾಯಿಂಟ್ಸಿಗೆ ಬಂದಾಗ್ಲೇ ಟ್ರೇಡನ್ನು ಕ್ಲೋಸ್ ಮಾಡ್ತೇನೆ. ಅಲ್ಲಿವರೆಗೂ ಮತ್ತೆ ತಾಳ್ಮೆಯಿಂದ ಕಾಯ್ತೇನೆ. ತಾಳ್ಮೆ ಅಮೂಲ್ಯವಾದದ್ದು. ಬರುತ್ತೆ, ಎಲ್ಲೋ ಹೋಗಲ್ಲ. ಅಷ್ಟು ಬಂದಿರೋದು ಅಷ್ಟು ಬರಲ್ವಾ? ಬರುತ್ತೆ. ತಾಳ್ಮೆಯಿಂದ ಕಾಯುತ್ತೇನೆ. ಬರುತ್ತೆ ನೋಡಿ, 758 ಪಾಯಿಂಟ್ ಬರುತ್ತೆ. ಎಲ್ಲಿಂದ ಎಷ್ಟು ಬಂದಿದೆ ಅಂದರೆ ಬರಲ್ವಾ? ಬರುತ್ತೆ. ಕಾಯೋಣ. ಕಾಯ್ತಾ ಇದ್ದೀನಿ ಅಂದಿದ ತಕ್ಷಣನೇ ಬಂದೇ ಬಿಡ್ತು ನೋಡಿ, 823 ಪಾಯಿಂಟ್ ಕಂಪ್ಲೀಟಾಗಿ ಈ ಒಂದು ಟ್ರೇಡನ್ನು ಇಲ್ಲಿಗೆ 820 ಪಾಯಿಂಟ್ಸ್ಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಈ ಒಂದು ಟ್ರೇಡನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಈ ಒಂದು ಅತ್ಯದ್ಭುತವಾದ 156 ಅವರ್, ಓಕೆನಾ, ಜೊತೆಗೆ 17 ನಿಮಿಷ ಹೋಲ್ಡ್ ಮಾಡಿ ಈ ಒಂದು ಟ್ರೇಡನ್ನು 156 ಅವರ್ ಅಂದರೆ 6 ಡೇಸ್ ಕಂಪ್ಲೀಟ್ ಆಗಿದೆ. 7ನೇ ದಿನ ರನ್ನಿಂಗಲ್ಲಿದೆ. 156 ಅವರ್ಸ್ 17 ಮಿನಿಟ್ಸ್ ಹೋಲ್ಡ್ ಮಾಡಿ 820 ಪಾಯಿಂಟ್ಗೆ, ಓಕೆನಾ, ಸಂಪೂರ್ಣವಾಗಿ ನಮ್ಮ ಪೊಸಿಷನನ್ನು ಇಲ್ಲಿಗೆ ಕ್ಲೋಸ್ ಮಾಡಲಾಗಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಕಮೆಂಟ್ನ ತಿಳಿಸ್ದೆ ಹಾಗೆ ಇರಬಾರ್ದು. ಖಂಡಿತ ನೀವು ತಿಳಿಸಲೇಬೇಕಾಗುತ್ತೆ. ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಸಂಪೂರ್ಣವಾಗಿ ಇಂಚಿಂಚಾಗಿ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಒಂದು ಅದ್ಭುತವಾದ ಮನಸ್ಸಿಗೆ ಸಂತೃಪ್ತಿ ಇದೆ. ಟಾರ್ಗೆಟ್ ರೀಚ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಸ್ಟ್ ಅಷ್ಟು ತಾಳ್ಮೆಯಿಂದ ಕಾಯ್ದು ಈ ಒಂದು ಟ್ರೇಡನ್ನು 820 ಪಾಯಿಂಟ್ಗೆ ಕ್ಲೋಸ್ ಮಾಡಿದ್ದೀನಲ್ವ, ಅದೊಂದು ನನಗೆ ಸಂತೃಪ್ತಿ. ಈ ಒಂದು ಸಂತೃಪ್ತಿಯಾಗಿರುವ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಸಂತೃಪ್ತಿದಾಯಕವಾಗಿ 156 ಅವರ್ಸ್ 17 ಮಿನಿಟ್ಸ್ ಹೋಲ್ಡ್ ಮಾಡಿ 820 ಪಾಯಿಂಟ್, ನೀವೇ ಗಮನಿಸಿಲಿ, 818 ಪಾಯಿಂಟ್ ಸ್ಟಿಲ್ ರನ್ನಿಂಗಲ್ಲಿದೆ. 820 ಪಾಯಿಂಟ್ ಈ ಒಂದು ಟ್ರೇಡಲ್ಲಿ ಬಂದಿದೆ. ಈ ಒಂದು ಟ್ರೇಡ್ನ ಇಲ್ಲಿಗೆ ಕ್ಲೋಸ್ ಮಾಡಲಾಗುತ್ತಿದೆ. ನಿಮ್ಮ ಅನಿಸಿಕೆಯನ್ನು ಯಾವುದೇ ಕಾರಣಕ್ಕೂ ತಪ್ಪದೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಈ ಒಂದು ವಿಡಿಯೋನ ನೋಡುತ್ತಿರುವ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಇಲ್ಲಿಂದನೇ ತಿಳಿಸುತ್ತೇನೆ.